ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ನೀವಿವಾಗ ಕೇಳ್ತಾ ಇದ್ದೀರಿ ಆಲಿಸು ಒಮ್ಮೆ ಹೃದಯದ ಮಾತನ್ನು ಕಥಾ ಸರಣಿಯ 28ನೇ ಭಾಗವನ್ನು. ತಡ ಮಾಡದೆ ಕತೆಗೆ ಹೋಗೋಣ. ಗುಡ್ ಮಾರ್ನಿಂಗ್ ಹೇಳಿದ ಶೀತಲ್ ಮುಖ ಇಬ್ಬನಿಯಲ್ಲಿ ತೊಯ್ದ ಮುಗ್ಗಿನಂತೆ ನಳನಳಿಸುತ್ತಿತ್ತು. ಅವಳ ಮುಖವನ್ನೇ ನೋಡುತ್ತಾ ಅವಳಲ್ಲೇ ಪರವಶನಾದವನಿಗೆ ಅವಳಿಗೆ ರಿಪ್ಲೈ ಹೇಳಬೇಕು ಎನ್ನುವುದನ್ನೇ ಮರೆತ ಹಾಗೆ ಕುಳಿತು ಬಿಟ್ಟನು. ಹೋ ಸರ್, ನೀವಿಲ್ಲೇ ಇದ್ದೀರಿ ಅಲ್ವಾ? ಕೈಗಳನ್ನು ಅವನ ಮುಂದೆ ಆಡಿಸುತ್ತಾ ಕೇಳಿದವಳ ಕಣ್ಣುಗಳಲ್ಲಿ ಮಿನುಗುತ್ತಿದ್ದ ಕಾಡಿಗೆ ಅವನನ್ನು ಕೆಣಕಿತ್ತು ಕ್ಷಣ. ಅವಳನ್ನು ನೋಡುತ್ತಾ ಹಾಗೆಯೇ ವಾಲಿದವನು ಮತ್ತೊಮ್ಮೆ ದಿಂಬಿಗೆ ತಲೆ ಕೊಟ್ಟಿದ್ದ. ನೀನು ಎಷ್ಟು ಗಂಟೆಗೆ ಆಫೀಸಿಗೆ ಹೋಗ್ತೀಯಾ? ಮಂತ್ರಮುಗ್ಧನಂತೆ ಅವಳನ್ನೇ ನೋಡುತ್ತಾ ಕೇಳಿದ. ಇವತ್ತು ನಾನು 11 ಗಂಟೆಗೆ ಹೋಗ್ತೀನಿ, ಕಣ್ಣಲ್ಲಿ ನಗು ಚಿಮ್ಮಿಸುತ್ತಾ ಹೇಳಿದಳು. ಸರಿ, ನಾನು 10:30ಕ್ಕೆ ನಿಮ್ಮ ಏರಿಯಾ ಹತ್ರ ಬರ್ತೀನಿ ಎಂದನು. ಶೀತಲ್ ಮುಖದಲ್ಲಿ ಅಚ್ಚರಿ ಇಣುಕಿತು. ಓಕೆ ಎಂದಳು ಕಂಗಳನ್ನು ಅರಳಿಸುತ್ತಾ. ಶೀತಲ್ ಮುಖದಲ್ಲಿನ ಆ ಸ್ವಚ್ಛಂದವಾದ ನಗು ಅಶ್ವಿನ್ ಮುಖದಲ್ಲಿ ಕೂಡ ನಗು ಅರಳಿಸಿತ್ತು. ಓಕೆ ಬಾಯ್ ಎಂದ ಶೀತಲ್ ಕಾಲ್ ಕಟ್ ಮಾಡಿದ್ದಳು. ಅವಳನ್ನು ನೋಡಿದವನ ಮನ ಉಲ್ಲಸಿತಗೊಂಡಿತ್ತು. ಪ್ರತಿದಿನದ ಬೆಳಗು ಇದೇ ರೀತಿ ಆಹ್ಲಾದಕರವಾಗಿದ್ದರೆ ಎಷ್ಟು ಚೆನ್ನ. ನೆನೆದವನ ಮುಖದಲ್ಲಿ ಅದ್ಯಾಕೋ ನಿರಾಸೆಯ ಕಾರ್ಮೋಡಗಳು ಹರಡಿಕೊಂಡವು. ಆದರೆ ಆ ಕಾರ್ಮೋಡಗಳನ್ನು ಜಾಸ್ತಿ ಹೊತ್ತು ಇಟ್ಟುಕೊಳ್ಳಲು ಇಷ್ಟಪಡಲಿಲ್ಲ ಅವನು. ಅವಳ ಮುಖ ಅವನಲ್ಲಿ ನವಚೇತನವನ್ನು ತಂದಿತ್ತು. ಮೇಲಕ್ಕೆ ಎದ್ದವನು ಕಣ್ಣ ಮುಂದೆ ಕಾಣುತ್ತಿದ್ದ ಸೂರ್ಯನಿಗೆ ಒಂದು ನಮಸ್ಕಾರ ಮಾಡಿ ತನ್ನ ನಿತ್ಯದ ಕೆಲಸಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡನು. ಕಪ್ಪು ಜೀನ್ಸ್ ಮೇಲೆ ನೀಲಿ ಟಾಪ್ ಮತ್ತು ಅದರ ಮೇಲೆ ಕಂದು ಬಣ್ಣದ ಜಾಕೆಟ್ ಧರಿಸಿದ ಶೀತಲ್ ಕೈಯಲ್ಲಿ ಕಟ್ಟಿದ್ದ ವಾಚಲ್ಲಿ ಟೈಮ್ ನೋಡಿಕೊಳ್ಳುತ್ತಾ ಹೊರಗೆ ಬಂದಳು. ಸಮಯ 10:20 ತೋರಿಸಿತ್ತು ಅವಳ ಗಡಿಯಾರ. ಅಶ್ವಿನ್ನ ಟೈಮ್ ಮ್ಯಾನರ್ಸ್ ಬಗ್ಗೆ ಅರಿವಿದ್ದವಳು ಬಿರಬಿರನೆ ಹೆಜ್ಜೆ ಹಾಕುತ್ತಾ ಬೀದಿಗೆ ಇಳಿದಳು. ನೆಲ ನೋಡುತ್ತಾ ಹೆಜ್ಜೆ ಹಾಕಿದವಳು 2 ನಿಮಿಷದಲ್ಲಿ ಬಸ್ ಸ್ಟ್ಯಾಂಡ್ ಬಳಿಗೆ ಬಂದಿದ್ದಳು. ಬಂದವಳೆ ತಲೆ ಎತ್ತಿ ಸುತ್ತಲೂ ಒಮ್ಮೆ ಕಣ್ಣಾಡಿಸಿದಾಗ ದೂರದಲ್ಲಿ ನಿಂತಿತ್ತು ಅಶ್ವಿನ್ ಕಾರ್. ಮುಂದಕ್ಕೆ ಚಲಿಸಿತ್ತು. ಅದನ್ನು ನೋಡಿದವಳಿಗೆ ಒಮ್ಮೆಲೆ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರು ಮಾಡಿತು. ಪ್ರೇಮಿಗಳಲ್ಲಿ ಇದೊಂದು ವಿಶೇಷ ಶಕ್ತಿ ಇರುತ್ತದೆ. ಅದೆಷ್ಟೇ ಬಾರಿ ನೋಡಿದರೂ ಪ್ರತಿ ಬಾರಿಯ ಭೇಟಿ ಹೊಸತನದ ಛಾಯೆಯನ್ನೇ ತಂದುಕೊಡುವುದರ ಜೊತೆಗೆ ಮನ ಮೆಚ್ಚಿದವರನ್ನು ಕಂಡಾಗ ಹೃದಯ ತನ್ನ ಬಡಿತದ ವೇಗವನ್ನು ಸಡನ್ ಆಗಿ ರೈಸ್ ಮಾಡಿಬಿಡುತ್ತದೆ. ಈಗ ಶೀತಲ್ ಕೂಡ ಅದೇ ಸ್ಥಿತಿಯಲ್ಲಿದ್ದಳು. ಕಾರು ಅವಳ ಮುಂದೆ ಬಂದು ನಿಂತಾಗ ಅವಳ ಮುಖದಲ್ಲಿ ನಗು ಅರಳಿತು. ಮುಂಗುರುಳನ್ನು ಕಿವಿಯ ಸಂದಿಗೆ ಸರಿಸಿದವಳು ಮುಂದೆ ಬಂದು ಕಾರನ್ನು ಏರಿ ಕುಳಿತಳು. ನಾನು ನಿಮ್ಮನ್ನ ತುಂಬ ಹೊತ್ತು ಕಾಯಿಸ್ಬಿಟ್ನಾ? ಸೀಟ್ ಬೆಲ್ಟನ್ನು ತೊಟ್ಟಿಕೊಳ್ಳುತ್ತಾ ಕೇಳಿದಳು. ನಿನ್ಗಾಗಿ ಕಾಯೋದ್ರಲ್ಲಿ ಒಂದು ರೀತಿ ಹಿತ ಇದೆ. ಕಾರನ್ನು ಮುಂದಕ್ಕೆ ಓಡಿಸಿದ್ದ. ಶೀತಲ್ ಕಣ್ಣುಗಳು ಅಶ್ವಿನ್ ಮೇಲೆ ಬಿದ್ದ ತಕ್ಷಣ ಅವಳನ್ನೇ ನೋಡುತ್ತಿದ್ದ ಅಶ್ವಿನ್ ಮುಗುಳು ನಕ್ಕನು. ತಕ್ಷಣ ಕಣ್ಣು ತಪ್ಪಿಸಿದವಳು ರಸ್ತೆಯತ್ತ ನೋಟ ನೆಟ್ಟಳು. ನಿನಗಾಗಿ ಕಾಯುವುದು ಎಂಬ ಅವನ ಮಾತುಗಳು ಅವಳ ಮನದಲ್ಲಿ ಪ್ರೀತಿಯ ಅಲೆಗಳನ್ನು ಎಬ್ಬಿಸಿದ್ದವು. ಅವನ ನಗು ಅವಳನ್ನೇ ಮರೆಸುವಷ್ಟು ಸುಂದರ. ಯಾವಾಗಲೂ ಅಶ್ವಿನ್ ನಗುತ್ತಿದ್ದುದು ಅವಳ ಮುಂದೆ ಮಾತ್ರ. ಅಶ್ವಿನ್ ತನ್ನದೇ ಗುಂಗಿನಲ್ಲಿ ಕಾರನ್ನು ಓಡಿಸುತ್ತಿದ್ದ. ಅವನತ್ತ ನೋಡುವ ಧೈರ್ಯ ಸಾಲದ ಅವಳು ಮ್ಯೂಸಿಕ್ ಸಿಸ್ಟಮ್ ಆನ್ ಮಾಡಿ ಕುಳಿತಳು. ಮ್ಯೂಸಿಕ್ ಕೇಳುವುದು ಈಗ ಶೀತಲ್ಗೂ ಕೂಡ ಒಂದು ಗೀಳಾಗಿತ್ತು. ಅದು ಅಶ್ವಿನ್ನ ನೋಡಿಯೇ ಆ ಅಭ್ಯಾಸ ರೂಢಿಸಿಕೊಂಡಿದ್ದಳು. ಆ ಸಿಚುವೇಶನ್ಗೆ ಸೂಟ್ ಆಗುವಂತಹ ಒಂದು ಇಂಪಾದ ಸಂಗೀತ ಹರಿದು ಬಂದಾಗ ಶೀತಲ್ ಮುಖದಲ್ಲಿ ನಗು ಅರಳಿತು. ನೀನೇನಾದ್ರೂ ತಿಂತೀಯಾ? ತಕ್ಷಣ ನೆನಪಿಸಿಕೊಂಡವನಂತೆ ಕೇಳಿದ ಅಶ್ವಿನ್. ಅದು ಎಂದು ಅವಳು ವಾಕ್ಯವನ್ನು ಪೂರ್ಣ ಮಾಡುವ ಮೊದಲೇ ಓಕೆ ಫೈನ್, ನಾವಿಬ್ರು ಒಟ್ಟಿಗೆ ತಿಂಡಿ ತಿನ್ನೋಣ, ನಂದು ಇನ್ನೂ ಕೂಡ ಟಿಫನ್ ಆಗಿಲ್ಲ ಎಂದವನು ಕಾರಿನ ಸ್ಪೀಡ್ ಹೆಚ್ಚಿಸಿದನು. ಸ್ವಲ್ಪ ಹೊತ್ತಿನಲ್ಲಿ ಇಬ್ಬರು ಒಂದು ರೆಸ್ಟೋರೆಂಟ್ ಬಳಿಗೆ ತಲುಪಿದರು. ಅಶ್ವಿನ್ ಶೀತಲ್ಗೆ ಕುರ್ಚಿಯೊಂದನ್ನು ಎಳೆದು ಅವಳಿಗೆ ಕುಳಿತುಕೊಳ್ಳಲು ಅನುವು ಮಾಡಿಕೊಟ್ಟು, ನಿನಗೆ ಲೇಟ್ ಆಗೋಲ್ಲ ಅಲ್ವಾ ಎಂದು ಕೇಳಿದ. ಶೀತಲ್ ನಗುತ್ತಾ, ನನ್ನ ಸಮಯ ಎಲ್ಲ ನಿಮಗಾಗಿ ಮುಡಿಬಿಡೋಕೆ ನಾನು ಸದಾ ಸಿದ್ಧ
ಎಂದು ಹೇಳಿ ನಾಚುತ್ತಾ ತಲೆಬಾಗಿಸಿ ಕುಳಿತಳು. ಅಶ್ವಿನ್ ಒಂದು ಕ್ಷಣ ನಿಂತನು. ಅವಳ ಮಾತುಗಳು ಅತಿಯಾಗೇನೂ ಇರಲಿಲ್ಲ. ಸಮಯ ಬರೀ ನಿನಗಾಗಿ ಮೀಸಲು ಎನ್ನುವುದನ್ನು ಹಿಂದಿನ ದಿನದ ರಾತ್ರಿಯೇ ಪ್ರೂವ್ ಮಾಡಿಬಿಟ್ಟಿದ್ದಳು. ಅವಳತ್ತ ಒಮ್ಮೆ ನೋಡಿದವನ ಮನದಲ್ಲಿ ಖುಷಿಯ ಅಲೆಗಳು ಭೋರ್ಗರೆದವು. ಸಾವರಿಸಿಕೊಂಡು ಅವಳ ಮುಂದೆ ಕುಳಿತವನು ಅವಳನ್ನೇ ನೋಡುವುದರಲ್ಲಿ ಮುಳುಗಿ ಹೋದನು. ನಾನು ನಿನಗೆ ಏನೋ ಹೇಳಬೇಕು ಎಂದನು ಅಶ್ವಿನ್ ಅವಳನ್ನೇ ನೋಡುತ್ತಾ. ಏನು ಎಂದಳು ಶೀತಲ್ ತಲೆಬಾಗಿಸಿಯೇ. ಅಷ್ಟರಲ್ಲಿ ವೇಟರ್ ಬಂದು ಸರ್ ಆರ್ಡರ್ ಪ್ಲೀಸ್ ಎಂದಾಗ ಅವನತ್ತ ನೋಡಿದ ಅಶ್ವಿನ್ ಮೆನು ಕಾರ್ಡನ್ನು ಶೀತಲ್ ಮುಂದಕ್ಕೆ ನೂಕಿದನು. ಅದನ್ನು ನೋಡಿದ ಶೀತಲ್ ಮುಖದಲ್ಲಿ ಅಚ್ಚರಿ ಇಣುಕಿತ್ತು. ಪ್ರತಿ ಬಾರಿಯೂ ಹೀಗೆ ಮಾಡುತ್ತಿದ್ದನು ಅವನು. ಅದ್ಯಾಕೆಂದು ಅವಳಿಗೆ ತಿಳಿದಿರಲಿಲ್ಲ. ನಿನಗೇನು ಬೇಕೋ ಅದನ್ನೇ 2 ಪ್ಲೇಟ್ ಆರ್ಡರ್ ಮಾಡಿಬಿಡು ಎಂದು ಹೇಳಿ ಮೊಬೈಲ್ ಹೊರ ತೆಗೆದು ಅದನ್ನು ಸ್ಕ್ರಾಲ್ ಮಾಡುತ್ತಾ ಕುಳಿತನು. ಮೆನು ಕಾರ್ಡನ್ನು ನೋಡಿದ ಶೀತಲ್ ವೈಟರ್ಗೆ ತನ್ನ ಆರ್ಡರ್ ಹೇಳಿ ಅಶ್ವಿನ್ ಕಡೆಗೆ ನೋಡಿದಳು. ಅವನು ಕಣ್ಣಲ್ಲೇ ನಕ್ಕ. ಹೇಳಿ, ಏನೋ ಮಾತಾಡ್ಬೇಕಂತ ಹೇಳಿದ್ರಿ ಎಂದಳು ವೇಟರ್ ಹೋದುದನ್ನು ನೋಡುತ್ತಾ. ಅಶ್ವಿನ್ ತನ್ನ ಕನ್ನಡಕವನ್ನು ತೆಗೆದು ಟೇಬಲ್ ಮೇಲೆ ಇಟ್ಟು, ನಾನು ಸ್ವಲ್ಪ ದಿನಗಳವರೆಗೆ ಪುಣೆಗೆ ಹೋಗ್ತಾ ಇದ್ದೀನಿ ಎಂದನು. ಅವನ ಮಾತನ್ನು ಕೇಳಿದ ಶೀತಲ್ ಮುಖ ಕಪ್ಪಿಟ್ಟಿತ್ತು. ಯಾಕೋ ಇತ್ತೀಚೆಗೆ ಅವನಿಂದ ಕ್ಷಣ ಕೂಡ ದೂರ ಇರುವುದು ಶತಮಾನಗಳ ಅಗಲುವಿಕೆಯ ನೋವು ಕೊಡುತ್ತಿತ್ತು. ಅವಳ ಬಾಡಿದ ಮುಖವನ್ನು ನೋಡಿದ ಅಶ್ವಿನ್, ಏನಾಯಿತು ಎಂದನು ಅಚ್ಚರಿಯಿಂದ. ಶೀತಲ್ ತಕ್ಷಣ ನಗುವನ್ನು ತಂದುಕೊಳ್ಳಲು ಪ್ರಯತ್ನಿಸುತ್ತಾ, ಇಲ್ಲ ಏನೂ ಇಲ್ಲ ಅದು ಎಂದು ರಾಗ ಎಳೆದಳು. ನಾನು ಆಶ್ರಮದ ಕೆಲಸದ ನಿಮಿತ್ತ ಅಲ್ಲಿಗೆ ಹೋಗ್ತಾ ಇದ್ದೀನಿ, ನೀನು ಬೇಸರ ಮಾಡ್ಕೋಬೇಡ ಆಯ್ತಾ ಎಂದನು. ಸರಿ ಎಂದವಳ ದನಿಯಲ್ಲಿ ಸತ್ವವೇ ಇರಲಿಲ್ಲ. ಶೀತಲಾಳ ಕಳೆಗುಂದಿದ ಮುಖವನ್ನು ನೋಡಿ, ಏನಾಯಿತು ಬಲು ಆಸ್ತೆಯಿಂದ ಕೇಳಿದನು. ಅದು ಏನೂ ಇಲ್ಲ, ಪುಣೆ ಅಷ್ಟು ದೂರದಲ್ಲಿದೆ, ಅಲ್ಲಿಗೆ ನೀವೊಬ್ಬರೇ ಎಂದು ತಡವರಿಸಿದಳು. ನಕ್ಕವನು, ನನಗೆ ಸ್ವಲ್ಪ ಕೆಲಸ ಇದೆ, ಅದಕ್ಕಾಗಿ ಅಲ್ಲಿಗೆ ಹೋಗಬೇಕಿದೆ ಎಂದು ಅವಳನ್ನು ಸಮಾಧಾನಿಸಿದನು. ಶೀತಲ್ ತಲೆ ನೆಲ ನೋಡಿತು ಅವನ ಪ್ರತಿಕ್ರಿಯೆಗೆ. ಶೀತಲ್ ಎಂದು ಅವಳ ಕೈಗಳನ್ನು ತನ್ನ ಕೈಗಳಲ್ಲಿ ತಂದುಕೊಂಡವನು, ಪುಣೆ ಏನು ಅಷ್ಟೊಂದು ದೂರದಲ್ಲಿಲ್ಲ, ನಾನು ಬೇಗ ಬಂದ್ಬಿಡ್ತೀನಿ, ನಿನ್ಗೇನಾದರೂ ಸಹಾಯ ಬೇಕಾದರೆ ಇಲ್ಲಿ ಸೌರವ್ ಇರ್ತಾನೆ ಎಂದು ಅವಳನ್ನು ಸಂತೈಸಿದನು. ನನಗೆ ನಿಮ್ಮ ಮಾತು ಅರ್ಥ ಆಗ್ತಾ ಇದೆ, ಆದರೆ ನಿಮ್ಮಿಂದ ದೂರ ಇರೋದು ಯಾಕೋ ನನಗೆ ತಗೊಳಕ್ಕಾಗ್ತಾ ಇಲ್ಲ. ನಾನು ಯಾಕೆ ಹೀಗೆ ಬಿಹೇವ್ ಮಾಡ್ತಾ ಇದ್ದೀನಿ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಮನಸ್ಸು ನಿಮ್ಮನ್ನ ಕಳ್ಕೊಂಡಂತೆ ಫೀಲ್ ಆಗ್ತಿದೆ ಹೇಳಿದವಳು ಸುತ್ತಲೂ ನೋಡುತ್ತಾ ಕುಳಿತಳು. ನಾನು ಹೋಗ್ತಾ ಇರೋದು ಇದೇ ಮೊದಲಲ್ಲ, ಅನೇಕ ಬಾರಿ ಹೋಗಿ ಇದ್ದು ಬಂದಿದ್ದೀನಿ. ಅವಳ ಕೈ ಅದುಮಿದನು. ಶೀತಲ್ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ತನ್ನ ಎಮೋಷನ್ಸ್ ಅನ್ನು ಕಂಟ್ರೋಲ್ ಮಾಡಿಕೊಂಡಳು. ನೀವು ಯಾವಾಗ ಹೋಗ್ತಾ ಇದ್ದೀರಿ? ಭಾರವಾದ ಉಸಿರನ್ನು ಹೊರಚೆಲ್ಲುತ್ತಾ ಕೇಳಿದಳು. ಇವತ್ತು ಈವ್ನಿಂಗ್ ಹೋಗ್ತಾ ಇದ್ದೀನಿ. ಹೇಗೆ? ಕಾರಲ್ಲಿ. ಶೀತಲ್ ಮುಖಭಾವ ಮತ್ತೊಮ್ಮೆ ಬದಲಾಯಿತು. ಅದನ್ನು ಅರ್ಥ ಮಾಡಿಕೊಂಡ ಅಶ್ವಿನ್, ನಾನು ಬೇಗ ಬಂದ್ಬಿಡ್ತೀನಿ ಹೇಳಿದ. ಸರಿ ಎಂದವಳ ಗಂಟಲು ಬಿಗಿದಂತೆ ಆಗಿತ್ತು. ನೀನು ಯಾಕೆ ಇಷ್ಟೊಂದು ನರ್ವಸ್ ಆಗ್ತಾ ಇದೀಯಾ? ಅಶ್ವಿನ್ ಆತಂಕದಿಂದ ಕೇಳಿದನು. ಇಲ್ಲ, ಹಾಗೇನೂ ಇಲ್ಲ, ನಾನು ಸರಿಯಾಗಿದ್ದೀನಿ ಎಂದು ನಕ್ಕಳು ಶೀತಲ್. ಆದರೆ ಆ ನಗುವಲ್ಲಿ ಜೀವವೇ ಇರಲಿಲ್ಲ. ಬಂದ ವೇಟರ್ ಅವರಿಬ್ಬರ ಮುಂದೆ ಪ್ಲೇಟ್ಗಳನ್ನು ಇಟ್ಟು ಅಲ್ಲಿಂದ ಹೊರಟು ಹೋದನು. ಶೀತಲ್ ಕಡೆ ನೋಡಿದ ಅಶ್ವಿನ್ ಅದನ್ನು ಬಡಿಸುವಂತೆ ಹೇಳಿದ. ಅಶ್ವಿನ್ ಕಣ್ಣುಗಳು ಶೀತಲ್ ಮೇಲೆಯೇ ಇದ್ದವು. ಅವಳು ಯಾವುದೋ ಕಾಣದ ಆಲೋಚನೆಯಲ್ಲಿ ಮುಳುಗಿ ಹೋಗಿದ್ದಳು. ಯಾರಾದರೂ ನಮ್ಮ ಬಗ್ಗೆ ಕಾಳಜಿ ವಹಿಸಿದಾಗ ಅದೆಷ್ಟು ಚಂದ ಇರುತ್ತೆ ಅಲ್ವಾ? ಇಂದು ಅದರ ಅನುಭವವಾಗಿತ್ತು ಅಶ್ವಿನ್ಗೆ. ಶೀತಲ್ ತಿನ್ನುತ್ತಿದ್ದಳು, ಆದರೆ ಅವಳ ಗಮನವೆಲ್ಲ ಬೇರೆಲ್ಲೋ ಇತ್ತು. ಕಳೆದು ಹೋದಂತೆ ಸ್ಪೂನನ್ನು ಎತ್ತಿ ಬಾಯಿಗೆ ಇಡುತ್ತಿರುವುದನ್ನು ನೋಡಿದ ಅಶ್ವಿನ್ ಮುಖದಲ್ಲಿ ನಗು ಅರಳಿತು.
ಅವನು ನಗುವುದನ್ನು ಕೇಳಿಸಿಕೊಂಡ ಶೀತಲ್ ಅವನತ್ತ ಪೆಚ್ಚು ಮೋರೆ ಹಾಕಿ ನೋಡಿದಾಗ ಅಶ್ವಿನ್ ಅವಳಿಂದ ನೋಟ ಕಿತ್ತು ಪ್ಲೇಟ್ ಖಾಲಿ ಮಾಡುವುದರಲ್ಲಿ ತೊಡಗಿಕೊಂಡಾಗ ಮುಖ ಸಪ್ಪಗೆ ಮಾಡಿದ ಶೀತಲ್ ಮತ್ತೊಮ್ಮೆ ಕಳೆದು ಹೋಗಿದ್ದಳು. ಸ್ವಲ್ಪ ಹೊತ್ತಿನಲ್ಲೇ ಶೀತಲ್ ತನ್ನ ಪ್ಲೇಟನ್ನು ಮುಂದಕ್ಕೆ ದೂಡಿದಳು. ಅದನ್ನು ನೋಡಿದ ಅಶ್ವಿನ್ ಕಣ್ಣರಳಿಸಿ, ಇಷ್ಟು ಬೇಗ ಖಾಲಿ ಮಾಡ್ಬಿಟ್ಯಾ ಎಂದು ಅಚ್ಚರಿ ತೋರಿದನು. ಎಂದಳಷ್ಟೆ. ಊಟ ಮುಗಿಸಿದ ನಂತರ ಅಶ್ವಿನ್ ಬಿಲ್ ಪಾವತಿಸಲು ಮುಂದಾದನು. ಶೀತಲ್ ತಾನು ಕುಳಿತಲ್ಲಿಂದ ಎದ್ದು ರೆಸ್ಟೋರೆಂಟ್ ಸುತ್ತಲೂ ನೋಡುತ್ತಾ ನಿಧಾನಕ್ಕೆ ಹೆಜ್ಜೆ ಹಾಕಿದಳು. ತನ್ನ ಪರ್ಸನ್ನು ಜೇಬಿನಲ್ಲಿ ಇಟ್ಟುಕೊಂಡು ಕೈಯಲ್ಲಿ ಹಿಡಿದಿದ್ದ ಕನ್ನಡಕವನ್ನು ಕಣ್ಣಿಗೆರಿಸಿಕೊಂಡ ಅಶ್ವಿನ್ ಶೀತಲ್ ಕಡೆಗೆ ನೋಡಿದನು. ಅವಳು ಎಲ್ಲೋ ಕಳೆದು ಹೋದಂತೆ ನಿಂತಿರುವುದನ್ನು ನೋಡಿ ಅವನಿಗೆ ನಗು ಉಕ್ಕಿ ಬಂದಿತ್ತು. ಚಳಿಗಾಲವಾಗಿತ್ತು. ಆದ್ದರಿಂದ ಅಶ್ವಿನ್ ಕೂಡ ಹೈನೆಕ್ ಟೀ ಶರ್ಟ್ ಮತ್ತು ಅದರ ಮೇಲೆ ಕಪ್ಪು ಜಾಕೆಟ್ ಧರಿಸಿದ್ದನು. ಎತ್ತಲೋ ನೋಡುತ್ತಾ ನಿಂತಿದ್ದ ಶೀತಲ್ ನಿಟ್ಟುಸಿರೊಂದನ್ನು ಹೊರಚೆಲ್ಲಿ ಹಿಂದಕ್ಕೆ ತಿರುಗಿದಾಗ ಅವಳು ಅಶ್ವಿನ್ಗೆ ಡಿಕ್ಕಿ ಹೊಡೆದಳು. ಹೆದರಿದವಳು ಒಂದು ಹೆಜ್ಜೆ ಹಿಂದಕ್ಕೆ ಇಟ್ಟಳು. ವಾಲುವಂತೆ ಬೀಳಲು ಹೋದವಳನ್ನು ಅಶ್ವಿನ್ ಬಿಗಿಯಾಗಿ ಹಿಡಿದುಕೊಳ್ಳುವ ಮೊದಲೇ ಶೀತಲ್ ಅವನ ಜಾಕೆಟನ್ನು ಗಟ್ಟಿಯಾಗಿ ಹಿಡಿದುಕೊಂಡು ತನ್ನನ್ನು ತಾನು ಬೀಳದಂತೆ ತಡೆದಳು. ಗಾಬರಿಯಲ್ಲಿ ಇದ್ದವಳನ್ನು ಅಶ್ವಿನ್ ತನ್ನತ್ತ ಎಳೆದುಕೊಂಡಾಗ ಅವಳು ಸೀದಾ ಬಂದು ಅವನ ಎದೆಗೆ ಒರಗಿದಳು. ಶೀತು, ಅವನ ದನಿ ಜೇನಿನಲ್ಲಿ ಅದ್ದಿದಂತಿತ್ತು. ಶೀತಲ್ ಅವನ ಮಾತಿಗೆ ತಕ್ಷಣ ತನ್ನ ಮುಖದ ಮೇಲಿದ್ದ ಚಿಂತೆಯನ್ನು ಮರೆಮಾಚುತ್ತಾ, ನೀವು ಹಾಗೆ ಕರಿಬೇಡಿ, ನಾಚುತ್ತಾ ಹೇಳಿದಳು. ನನ್ನ ಮುದ್ದಿನ ಹುಡುಗಿನ ನಾನು ಹಾಗೆ ಕರೆಯೋದು. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಾಗ ಅವಳ ಮುಖ ಇನ್ನಷ್ಟು ಕೆಂಪಾಗಿತ್ತು. ಬೇಗ ಬನ್ನಿ ಪ್ಲೀಸ್. ಅವಳ ಕೋರಿಕೆ ಕ್ಷಣ ಅವನ ಮನವನ್ನು ಕರಗಿಸಿತ್ತು. ತಾತನಿಗೆ ಹೋಗಲು ಆಗುವುದಿಲ್ಲ ಎಂದು ಹೇಳಿಬಿಡಲೇ ಎನಿಸಿತ್ತು ಕ್ಷಣ. ನಾನು ಬರೋಕೆ ಸ್ವಲ್ಪ ಟೈಮ್ ತಗೋಬಹುದು, ಆದರೆ ನಿನಗಾಗಿ ಅಲ್ಲಿನ ಕೆಲಸನ ಆದಷ್ಟು ಬೇಗ ಮುಗಿಸೋ ಪ್ರಯತ್ನ ಮಾಡ್ತೀನಿ. ನನಗೂ ಸಹ ನಿನ್ನಿಂದ ದೂರ ಇರೋದು ಕಷ್ಟನೇ ಎಂದ ಅವಳಿಗೆ ನಿಲ್ಲಲು ಸಹಾಯ ಮಾಡುತ್ತಾ. ಹೋಗ್ಲೇಬೇಕಾ ನೀವು? ಅವಳ ಮೊಗ ಬಾಡಿದ್ದನ್ನು ಗಮನಿಸಿ, ಹೌದು, ತಾತ ಅವರಿಗೆ ಅಷ್ಟು ದೂರದ ಪ್ರಯಾಣ ಒಳ್ಳೆಯದಲ್ಲ, ಹಾಗಾಗಿ ನಾನು ಹೋಗಲೇಬೇಕು. ನೀನು ಚಿಂತೆ ಮಾಡಬೇಡ, ಆದಷ್ಟು ಬೇಗ ಬಂದ್ಬಿಡ್ತೀನಿ ಎಂದು ಅವಳ ಕೂದಲನ್ನು ಸವರಿದವನು ಮುಂದೆ ಹಾರಾಡುತ್ತಿದ್ದ ಅವಳ ಮುಂಗುರುಳನ್ನು ಕಿವಿಯ ಹಿಂದಕ್ಕೆ ತಗುಲಿಸಿ, ಯಾಕಂದ್ರೆ ನಿನ್ನ ಪ್ರೆಸೆನ್ಸ್ನ ವಿಡಿಯೋ ಕಾಲ್ ಫುಲ್ಫಿಲ್ ಮಾಡಲ್ಲ ಎಂದು ನಕ್ಕನು. ರಾತ್ರಿಯ ಘಟನೆಯನ್ನು ನೆನೆದು ಅವಳ ಮುಖದಲ್ಲಿ ನಗು ಮೂಡಿತು. ಅದನ್ನು ಕಂಡವನು, ನಾನು ಅಲ್ಲಿಂದ ಬರೋ ತನಕ ನೀನು ಡೈಲಿ ನನಗೆ ಕಾಲ್ ಮಾಡಬೇಕು ಆಯ್ತಾ ಎಂದು ಕೇಳಿದನು. ಶೀತಲ್ ಸುಮ್ಮನೆ ತಲೆ ಆಡಿಸಿದಳು. ಸರಿ ಬಾ, ನಾನು ನಿಮ್ಮ ಆಫೀಸ್ಗೆ ಡ್ರಾಪ್ ಮಾಡ್ತೀನಿ ಎಂದವನು ಅವಳ ಕೈ ಹಿಡಿದು ಕಾರಿನತ್ತ ಕರೆದೊಯ್ದನು. ಇಬ್ಬರು ಆ ರೆಸ್ಟೋರೆಂಟಿನಿಂದ ಹೊರಬಂದಾಗ ಕೆಲವು ಜನ ತಮ್ಮನ್ನೇ ನೋಡುತ್ತಿದ್ದಾರೆ ಎನಿಸಿತ್ತು ಶೀತಲ್ಗೆ. ಅಶ್ವಿನ್ ಕೈಯಿಂದ ತನ್ನ ಕೈ ಬಿಡಿಸಿಕೊಂಡು ಅವನ ಹಿಂದೆ ಸ್ವಲ್ಪ ಅಂತರದಲ್ಲಿ ಹೆಜ್ಜೆ ಹಾಕಿದಳು. ಅವಳ ಈ ವರ್ತನೆಯನ್ನು ನೋಡಿದ ಅಶ್ವಿನ್ ಹುಬ್ಬುಗಳು ಗಂಟಾದವು. ಅವಳತ್ತ ನೋಡಿದಾಗ ಅವಳು ತಲೆ ಬಾಗಿಸಿ ಅಳುಕುತ್ತಾ ನಡೆದು ಬರುತ್ತಿದ್ದುದನ್ನು ಕಂಡು ಅವನ ಹೃದಯ ತುಂಬಿ ಬಂದಿತ್ತು. ಪ್ರೀತಿ ಅನ್ನೋದು ಪಬ್ಲಿಕ್ಕಲ್ಲಿ ಪ್ರದರ್ಶನ ಮಾಡೋದಲ್ಲ ಅನ್ನೋದನ್ನ ಮೌನವಾಗಿಯೇ ಅರ್ಥ ಮಾಡಿಸಿದ್ದಳು ಅವನಿಗೆ. ಇದೇ ಪ್ರೀತಿಯನ್ನ ಬಯಸಿದ್ದನವನು. ಸಿಳ್ಳು ಹಾಕುತ್ತಾ ತನ್ನ ಮುಂಗೂದಲನ್ನು ನೂಕಿಕೊಂಡವನು ಅವಳಿಗಿಂತ ಸ್ವಲ್ಪ ವೇಗವಾಗಿ ನಡೆದು ಅವಳು ಕುಳಿತುಕೊಳ್ಳಬೇಕಾದ ಡೋರ್ ಓಪನ್ ಮಾಡಿ ನಗುತ್ತಾ ಅವಳಿಗಾಗಿ ಕಾದು ನಿಂತ. ಶೀತಲ್ ಮುಖ ನಾಚಿಕೆಯಿಂದ ರಂಗಾಗಿ ಅವನನ್ನು ಒಮ್ಮೆ ಮುದ್ದಾಗಿ ರೇಗಿಕೊಂಡಳು. ತಲೆ ಕೆಡಿಸಿಕೊಳ್ಳದ ಅವನು ಅವಳು ಕುಳಿತ ಬಳಿಕ ಡೋರ್ ಕ್ಲೋಸ್ ಮಾಡಿ ತನ್ನ ಸೀಟಿನತ್ತ ನಡೆದು ಡೋರ್ ಓಪನ್ ಮಾಡಿ ಕುಳಿತು ಕಾರನ್ನು ಮುನ್ನಡೆಸಿದ. ಶೀತಲ್ ಕಣ್ಣುಗಳು ಆಗಾಗ ಗೇರ್ ಬದಲಾಯಿಸುತ್ತಿದ್ದ ಅಶ್ವಿನ್ ಕೈಯತ್ತ ಮತ್ತೆ ಸ್ಟೇರಿಂಗ್ ತಿರುಗಿಸುತ್ತಿರುವ ಕೈಗಳತ್ತ ನೋಡುತ್ತಲೇ ಇದ್ದವು. ಹಾಡನ್ನು ಕೇಳುತ್ತಾ ಆ ಹಾಡನ್ನೇ ಗುನುಗುತ್ತಿದ್ದವನು ಅವಳು ತನ್ನನ್ನು ನೋಡುತ್ತಿದ್ದಾಳೆ ಎನಿಸಿ ಮುಗುಳ ನಗುತ್ತಾ ಅವಳೆಡೆಗೆ ನೋಡಿದನು.
ಆದರೆ ಅವಳ ಮುಖದಲ್ಲಿ ನೋವಿನ ಎಳೆ ಇತ್ತೇ ಹೊರತು ಅವನು ಬಯಸಿದ್ದ ಮುಗುಳು ನಗೆಯಲ್ಲ. ನೋಡಿದವನ ಮುಖ ಮಂಕಾಯಿತು. ಅಶ್ವಿನ್ ಏನನ್ನೋ ಹೇಳುವ ಮೊದಲೇ ಅವನ ಪಕ್ಕಕ್ಕೆ ಜರುಗಿದ ಶೀತಲ್ ಅವನ ತೋಳಿಗೆ ತನ್ನ ತಲೆಯಾನಿಸಿದಾಗ ಅಶ್ವಿನ್ಗೆ ಅವಳ ನೋವಿಗೆ ತಾನೇನೂ ಮಾಡಲಾಗದಲ್ಲ ಎನ್ನುವ ವ್ಯಥೆ ಮೂಡಿತ್ತು. ತನ್ನ ಎಡಗೈಯಲ್ಲೇ ಅವಳ ತಲೆ ಸವರಿದವನು ಕಾರಿನ ವೇಗವನ್ನು ಕಡಿಮೆ ಮಾಡಿದ. ಶೀತಲ್, ಬಲು ಪ್ರೀತಿಯಿಂದ ಕರೆದನು. ಆದರೆ ಶೀತಲ್ ಏನನ್ನೂ ಮಾತನಾಡಲಿಲ್ಲ. ನೋಡು, ಈಗ ನನಗೆ ತಿಳಿಬೇಕು, ಏನಾಯ್ತು ನಿನ್ಗೆ? ನಾನು ಬೇಗ ಬಂದ್ಬಿಡ್ತೀನಂತ ಹೇಳ್ತಿದ್ದೀನಿ ಅಲ್ವಾ? ಪುಟ್ಟ ಮಗುವನ್ನು ಓಲೈಸುವಂತೆ ಹೇಳಿದ. ಏನೂ ಇಲ್ಲ, ಹಾಗೆ. ಅವಳ ಗಂಟಲಲ್ಲಿ ಪದಗಳು ಸಿಲುಕಿಕೊಂಡ ಹಾಗಾಗಿತ್ತು ಅವಳಿಗೆ. ಅವಳ ಧ್ವನಿ ಭಾರವಾದುದನ್ನು ಗಮನಿಸಿದವನು ಕಾರನ್ನು ಸ್ವಲ್ಪ ಪಕ್ಕಕ್ಕೆ ಕೊಂಡೊಯ್ದು ನಿಲ್ಲಿಸಿ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ತನ್ನತ್ತ ತಿರುಗಿಸಿಕೊಂಡನು. ಆದರೆ ಶೀತಲ್ ಎಲ್ಲಿ ತನ್ನ ಕಣ್ಣಿಂದ ಹನಿಗಳು ಜಾರಿ ಬಿಡುತ್ತವೆಯೋ ಎಂದು ಹೆದರಿ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡಳು. ಆ ಮುಚ್ಚಿದ ಕಣ್ಣುಗಳು ಅವನನ್ನು ಕೆಣಕುತ್ತಿದ್ದವು. ತನ್ನೆರಡು ಹೆಬ್ಬೆಟ್ಟಿನಿಂದ ನಿಧಾನಕ್ಕೆ ಆ ಕಣ್ಣುಗಳ ಮೇಲೆ ಸವರಿ ಜಾರಿದ ಹನಿಯನ್ನು ಒರೆಸಿದವನು ಅವಳನ್ನು ತನ್ನೆಡೆಗೆ ಆನಿಸಿಕೊಂಡು ಸಂತೈಸಿದನು. ಅವನೆದೆಗೆ ಒರಗಿದವಳಿಗೆ ದುಃಖ ಉಮ್ಮಳಿಸಿ ಬಂದಿತ್ತು. ಬಿಕ್ಕಿ ಅಳಲು ಶುರು ಮಾಡಿದಾಗ ಅಶ್ವಿನ್ಗೆ ತುಸು ಗಾಬರಿಯಾಯಿತು. ಶೀತು, ಇಲ್ ನೋಡಮ್ಮ, ನೋಡು ಎಂದು ಅವನು ಹೇಳಿದಾಗ ಅವಳ ಅಳು ಇನ್ನಷ್ಟು ಜಾಸ್ತಿಯಾಯಿತೇ ಹೊರತು ಅವನ ಎದೆ ಬಿಟ್ಟು ಅಲುಗಲಿಲ್ಲ. ಏನಾಯ್ತು? ಯಾಕಿಷ್ಟು ಅಳ್ತಾ ಇದೆಯಾ? ಗಾಬರಿಯಲ್ಲಿ ಕೇಳಿದ. ಅವಳ ಅಳು ನಿಜಕ್ಕೂ ಅವನ ದಿಕ್ಕೆಡಿಸಿತ್ತು. ಪುಣೆ ಎಂದವಳ ದುಃಖ ಉಮ್ಮಳಿಸಿ ಬಂದಿತ್ತು. ಪುಣೆ? ಹೌದು ಹೌದು, ನಾನು ಪುಣೆ ಅಂದಾಗ್ಲಿಂದ ನೀನು ತುಂಬ ಚಿಂತೆ ಮಾಡ್ತಾ ಇದೀಯಾ. ಏನಾಯಿತು ಕಂದ? ಅಲ್ಲೇನಾದ್ರೂ ಪ್ರಾಬ್ಲಮ್ ಆಗಿತ್ತಾ? ಅವಳ ತಲೆನೇವರಿಸುತ್ತಾ ಕೇಳಿದ. ಅಳುವನ್ನು ತಡೆಯಲು ಪ್ರಯತ್ನಿಸುತ್ತಾ, ಅಪ್ಪ ಮತ್ತೆ ಅಮ್ಮ ಕೂಡ ಪುಣೆಗೆ ಹೋಗಿದ್ರು, ಆದರೆ ಅವರು ವಾಪಸ್ ಬಂದಿದ್ದು ಎಂದು ಅಳುವನ್ನು ತಡೆಯಲಾಗದೆ ಬಿಕ್ಕಿದಳು. ಅವಳ ಮಾತುಗಳನ್ನು ಕೇಳಿದ ಅಶ್ವಿನ್ಗೆ ಅವಳ ನೋವಿನ ಆಳದ ಅರಿವಾಗಿ ಅವನ ಕಂಗಳು ಸಹ ತುಂಬಿದವು. ಆ ಕ್ಷಣದಲ್ಲಿ ಶೀತಲ್ ಹೆದರಿಸಿದ ನೋವನ್ನು ನೆನೆದವನ ಮನ ಅದ್ಯಾಕೋ ಹಸಿಯಾಯಿತು. ಕಣ್ಣು ಮುಚ್ಚಿ ತನ್ನನ್ನು ಸಮಾಧಾನಿಸಿಕೊಂಡವನು, ಅಳ್ಬೇಡ, ನನ್ಗೇನೂ ಆಗಲ್ಲ, ನಾನು ಬೇಗ ಬಂದ್ಬಿಡ್ತೀನಿ ಎಂದು ಅವಳನ್ನು ಸಮಾಧಾನಿಸಿದನು. ಅಲ್ಗೋಗೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ, ಎಲ್ಲರೂ ಹೋಗ್ತಾರೆ. ಆದರೆ ಆ ಭಯ, ಮೊದಲಾಗಿದ್ರೆ ನನಗೇನು ಅನ್ನಿಸ್ತಿರ್ಲಿಲ್ಲ, ಆದರೆ ಈಗ ನಾನು ನಿನ್ನನ್ನು ಕಳ್ಕೊಳ್ಳೋಕೆ ರೆಡಿ ಇಲ್ಲ, ನಿನ್ನ ಜೊತೆಗೆ ನನ್ನ ಜೀವನ ಎಂದು ಬಿಕ್ಕಿದಳು. ಅಶ್ವಿನ್ಗೆ ಇದು ಅವರ ಪ್ರೀತಿಯ ಮೊದಲ ಹೆಜ್ಜೆ ಎಂದು ತಿಳಿದಿತ್ತು. ಅವನಿಗೆ ಶೀತಲ್ ಬಗ್ಗೆ ತನಗೆ ತಿಳಿಯದ ಅದೆಷ್ಟೋ ವಿಷಯಗಳು ಇವೆ ಎನಿಸಿತ್ತು. ಅದನ್ನು ತಿಳಿದುಕೊಳ್ಳುವ ಮನಸ್ಸಾಯಿತು. ಇತ್ತೀಚೆಗೆ ಮನೆಯಲ್ಲಿ ನಡೆಯುತ್ತಿದ್ದ ವಿದ್ಯಮಾನಗಳಿಂದಾಗಿ ಅವನು ಶೀತಲ್ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಹೋಗಿರಲಿಲ್ಲ. ಆದರೆ ಈಗ ಅವಳು ಪುಣೆ ವಿಷಯ ಹೇಳಿದಾಗ ಅವನಿಗೆ ಅನಿಸಿತ್ತು, ತನಗೆ ಮೊದಲೇ ಇದರ ಬಗ್ಗೆ ತಿಳಿದಿದ್ದರೆ ಅವಳನ್ನು ಓಲೈಸಿ ಸಮಾಧಾನಿಸಿ ನಂತರ ಹೇಳಬಹುದಿತ್ತು. ಇನ್ನು ಮುಂದೆ ಇಂಥ ತಪ್ಪು ನನ್ನಿಂದ ಆಗಬಾರದು ಎಂದುಕೊಂಡನು. ಬಹಳ ಸಮಯದವರೆಗೆ ಅಶ್ವಿನ್ ಶೀತಲಳನ್ನು ಬಳಸಿಯೇ ಇದ್ದ. ಏನೂ ಆಗುವುದಿಲ್ಲ ಎಂದು ಸಮಾಧಾನಿಸುವ ಪ್ರಯತ್ನ ನಡೆಸಿದ್ದ. ಅವಳ ಅಳು ಕಂಡು ಒಮ್ಮೆ ಅವನಿಗೆ ತಾನೇ ಯಾಕೆ ಪುಣೆ ಪ್ರಯಾಣವನ್ನು ನಿಲ್ಲಿಸಿ ಬಿಡಬಾರದು ಎನಿಸಿತ್ತು. ಆದರೆ ಅವನ ಹೃದಯ ಅಷ್ಟು ಸುಲಭವಾಗಿ ಮಣಿಯಲಿಲ್ಲ. ಮನೆಯ ವಾತಾವರಣ ಈಗಾಗಲೇ ಅವನನ್ನು ಹೈರಾಣಾಗಿಸಿತ್ತು. ಅವನು ಈಗ ಸ್ವಲ್ಪ ದಿನದ ಮಟ್ಟಿಗೆ ಮನೆಯಿಂದ ದೂರ ಇರಲೇಬೇಕಾಗಿತ್ತು. ಅದಕ್ಕಾಗಿ ಪುಣೆಗೆ ಹೋಗುವ ಬಗ್ಗೆ ಬೇರೆ ಯೋಚಿಸಲು ಅವನ ಮನ ಒಪ್ಪಲಿಲ್ಲ. ಶೀತಲ್ ತುಂಬಾ ಗಟ್ಟಿ ಹುಡುಗಿ ಎಂದು ಅಶ್ವಿನ್ಗೆ ತಿಳಿದಿತ್ತು. ಆದರೆ ತನ್ನ ವಿಷಯಕ್ಕೆ ಬಂದಾಗ ಅವಳು ಇಷ್ಟು ದುರ್ಬಲಳಾಗಿದ್ದನ್ನು ಕಂಡು ಅವನಿಗೆ ಅವಳ ಮೇಲೆ ಇನ್ನಷ್ಟು ಪ್ರೀತಿಯಾಗಿತ್ತು.
ಆದರೆ ಅದೇ ದುರ್ಬಲತೆ ಮುಂದೊಂದು ದಿನ ಅವಳಿಗೆ ಮುಳುವಾಗಬಾರದು ಎನ್ನುವ ಕಾಳಜಿಯಿಂದ ಅವಳನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡಬೇಕು ಎಂದುಕೊಂಡ. ಹಾಗೇನೋ ಅಂದ್ಕೊಂಡ್ಬಿಟ್ಟ. ಆದ್ರೆ ಅವನೆಷ್ಟು ಸ್ಟ್ರಾಂಗ್? ಅವನಿಗೆ ತನ್ನ ಕುಟುಂಬವನ್ನು ಮತ್ತು ಇಡೀ ಜಗತ್ತನ್ನೇ ಎದುರಿಸುವ ಧೈರ್ಯ ಇದೆ. ಆದ್ರೆ ಶೀತಲ್ ಕಣ್ಣೀರು ಅವನನ್ನ ದಿಕ್ಕೇ ತೋಚದಂತೆ ಮಾಡಿಬಿಡುತ್ತೆ. ಇದೇ ಅಲ್ವಾ ಪ್ರೀತಿ ಅಂದ್ರೆ. ಸ್ವಲ್ಪ ಸಮಯ ಒಟ್ಟಿಗೆ ಕಳೆದ ನಂತರ ಅಶ್ವಿನ್ ಶೀತಲಾಳನ್ನು ಅವಳ ಆಫೀಸ್ ಬಳಿಗೆ ಡ್ರಾಪ್ ಮಾಡಿದನು. ಸಂಜೆ ಹೊರಡುವ ಮುನ್ನ ಒಮ್ಮೆ ಅವಳನ್ನು ಮೀಟ್ ಮಾಡುವ ಬಗ್ಗೆ ಭರವಸೆ ನೀಡಿದನು. ಆದರೆ ಶೀತಲ್ ಮತ್ತೆ ಅಲ್ಲಿ ಕೂಡ ತಾನು ಅಳುತ್ತೇನೆ ಎಂದು ಎಣಿಸಿ ಅವನನ್ನು ಒಮ್ಮೆ ಗಟ್ಟಿಯಾಗಿ ಅಪ್ಪಿ, ಆದಷ್ಟು ಬೇಗ ಬಾ, ನಾನಿಲ್ಲಿ ನಿನಗಾಗಿ ಕಾಯ್ತಾ ಇರ್ತೀನಿ ಎಂದು ಹೇಳಿ ಅವನನ್ನು ಬಿಟ್ಟು ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಆಫೀಸಿನ ಒಳಗೆ ಓಡಿಬಿಟ್ಟಳು. ಸುಮಾರು ಸಂಜೆಯ ವೇಳೆಗೆ ಅಶ್ವಿನ್ ತನ್ನ ಕಾರಿನಲ್ಲಿ ಪುಣೆಯತ್ತ ಪ್ರಯಾಣ ಬೆಳೆಸಿದ. ಶೀತಲ್ ಅವನಿಗೆ ತಾನು ಸಿಗುವುದಿಲ್ಲ ಎಂದು ಹೇಳಿದ್ದರಿಂದ ಅವನ ಮನ ಚೂರು ಖಿನ್ನವಾಗಿತ್ತು. ಆದರೆ ಅವಳ ಮನದ ಇಂಗಿತವನ್ನು ಅರಿತಿದ್ದವನಿಗೆ ಅವಳ ಮೇಲೆ ಬೇಸರವೇನೂ ಆಗಲಿಲ್ಲ. ಶೀತಲ್ ತನ್ನ ಕೆಲಸದಲ್ಲಿ ನಿರತಳಾಗಿದ್ದಳು. ಅವಳ ಮನಸ್ಸು ಬೇಡದ ವಿಚಾರಗಳನ್ನು ಯೋಚಿಸಲು ಎಡೆಮಾಡಿಕೊಡದಷ್ಟು ಅವಳು ಬ್ಯುಸಿಯಾಗಿ ಬಿಟ್ಟಳು. ಇಡೀ ದಿನ ಹೀಗೆಯೇ ಕಳೆಯಿತು. ಶೀತಲ್ ರಾತ್ರಿ ಅಶ್ವಿನ್ಗೆ ಮೆಸೇಜ್ ಕಳುಹಿಸಲಿಲ್ಲ. ಅವನ ಕಾಲ್ಗಾಗಿ ಕೂಡ ಕಾಯಲಿಲ್ಲ. ಆದಷ್ಟು ತನ್ನ ಮನವನ್ನು ನಿಗ್ರಹಿಸಿಕೊಂಡು ಅವನ ಬಗ್ಗೆ ಯೋಚನೆ ಮಾಡದೆ ಆ ರಾತ್ರಿಯನ್ನು ಕಳೆದಿದ್ದಳು. ಎಲ್ಲಿ ಸೋತು ಕಾಲ್ ಮಾಡಿಬಿಡುವೆನೋ ಎಂದು ಹೆದರಿ ಫೋನನ್ನು ಅವಳ ಕೈಗೆ ಸಿಗದಷ್ಟು ದೂರದಲ್ಲಿ ಇಟ್ಟು ಮಲಗಿದಳು. ಕಾರಣವಿಷ್ಟೇ, ತನ್ನ ಅಳು ಅವನನ್ನು ಕಂಗೆಡಿಸಬಾರದು ಎಂಬ ಇರಾದೆ. ಆದರೆ ಬೆಳಿಗ್ಗೆ ಅವಳು ಕಣ್ಣು ತೆರೆದ ತಕ್ಷಣ ತನ್ನ ಫೋನಿನತ್ತ ಓಡಿದ್ದಳು. ಅಶ್ವಿನ್ ಅವಳಿಗಾಗಿ ಕಾಲ್ ಮಾಡಿದ್ದ. ಆದರೆ ರಿಸೀವ್ ಮಾಡದೆ ಹೋದಾಗ ಮೆಸೇಜ್ ಕಳುಹಿಸಿದ್ದ. ಅದನ್ನು ನೋಡಿದವಳ ಮನಸ್ಸಿಗೆ ಅದೆಷ್ಟೋ ಸಮಾಧಾನವಾಗಿತ್ತು. ಅಶ್ವಿನ್ ಪುಣೆಯಲ್ಲಿ ತಾನು ತೆಗೆದುಕೊಂಡ ಮೊದಲ ಫೋಟೋ ಜೊತೆಗೆ ಗುಡ್ ಮಾರ್ನಿಂಗ್ ಸಂದೇಶವನ್ನು ಬರೆದು ಶೀತಲ್ಗೆ ಕಳುಹಿಸಿದ್ದ. ಅದನ್ನು ನೋಡಿದವಳ ಮನ ತುಸು ನಿರಾಳವಾಗಿತ್ತು. ಇಡೀ ರಾತ್ರಿ ನಿದ್ರೆ ಇಲ್ಲದೆ ಹೊರಳಾಡಿದ್ದವಳಿಗೆ ಈಗ ಅವನು ಕ್ಷೇಮವಾಗಿ ತಲುಪಿದ್ದಾನೆ ಎಂದು ತಿಳಿದು ಕಣ್ಣುಗಳು ಬಾಡಲು ಶುರುವಾದವು. ಫೋನ್ ಹಿಡಿದು ಅವನ ಫೋಟೋವನ್ನೇ ನೋಡುತ್ತಾ ಹಾಸಿಗೆ ಮೇಲೆ ಉರುಳಿದವಳು ಮತ್ತೆ ನಿದ್ರೆಗೆ ಜಾರಿದ್ದಳು. ಅಶ್ವಿನ್ ಈಗಾಗಲೇ ತನ್ನ ಮಾತುಗಳನ್ನು ಸ್ಪಷ್ಟಪಡಿಸಿದ್ದನು ಮತ್ತು ಅವನು ಈಗ ಮೌನವಾಗಿದ್ದ ರೀತಿ ಅವನು ಈ ಮದುವೆಗೆ ಸುತರಾಂ ಒಪ್ಪುವುದಿಲ್ಲ ಎನ್ನುವುದು ಅರ್ಥವಾಗಿತ್ತು ಸುಮಂಗಲರಿಗೆ. ಆದರೆ ಆಕೆ ತಾನೇ ಏನು ಮಾಡಲು ಸಾಧ್ಯ? ತನ್ನ ಮಗ ಪ್ರೀತಿಸುತ್ತಿರುವ ಆ ಹುಡುಗಿಯ ಬಗ್ಗೆ ತಿಳಿದುಕೊಳ್ಳಲು ತುಂಬಾ ಪ್ರಯತ್ನಿಸಿದ್ದರು. ಆದರೆ ಯಾವುದು ಪ್ರಯೋಜನವಾಗಲಿಲ್ಲ. ಮನೆಯಲ್ಲಿ ಈಗಾಗಲೇ ಆ ವಿಷಯವಾಗಿ ಹಲವಾರು ತೊಂದರೆಗಳು ಶುರುವಾಗಿದ್ದವು. ಮನೆಗೆ ಬಂದ ಮುದ್ದಿನ ಸೊಸೆ ಭಾವನ ತನ್ನ ಹೊಸ ಫ್ಲಾಟ್ ಅನ್ನು ತೋರಿಸಲು ಕರೆದಾಗ ಯಾಕೋ ಹೋಗುವ ಮನಸ್ಸಾಗಲಿಲ್ಲ ಆಕೆಗೆ. ನಾಳೆಗೆ ಮುಂದೂಡಿ ಕೈ ತೊಳೆದುಕೊಂಡು ಬಿಟ್ಟಿದ್ದರು. ಅವರ ನೀರಸ ಪ್ರತಿಕ್ರಿಯೆಗೆ ಭಾವನಾ ಕೂಡ ಏನು ಬೇಜಾರು ಮಾಡಿಕೊಳ್ಳಲಿಲ್ಲ. ತನ್ನ ತಾಯಿಗೆ ಫೋನ್ ಮಾಡಿ ಅವರ ಜೊತೆ ಶಾಪಿಂಗಿಗೆ ಹೊರಟು ಹೋದಳು. ಎಚ್ಚರಿಕೆಗಳು ಇಲ್ಲದೆ ಕೆಟ್ಟ ಸಮಯಗಳು ಬರುವುದಿಲ್ಲ ಎಂದು ಅವರು ನಂಬಿದ್ದರು. ಈ ಸಮಯವೂ ಸಹ ಏನೋ ಉದ್ದೇಶದಿಂದಲೇ ಬಂದಿದೆ. ಸ್ವಲ್ಪ ಸಮಯದ ನಂತರ ಎಲ್ಲವೂ ಸರಿ ಹೋಗುತ್ತದೆ ಎಂದು ಅವರು ನಂಬಿದ್ದರು. ಅಂತೆಯೇ ಅಶ್ವಿನ್ ಮತ್ತು ಶೀತಲ್ಗೂ ಕೂಡ ತಮ್ಮ ತಮ್ಮ ತಪ್ಪಿನ ಅರಿವಾಗಿ ಪರಸ್ಪರ ದೂರಾಗುತ್ತಾರೆ. ಅವರ ಪ್ರೀತಿಯ ಮೊದಲ ಹೆಜ್ಜೆ ವಾಸ್ತವವಾಗಿ ಕೊನೆಯಾಗಿರುತ್ತದೆ ಎಂದು ಅವರು ತಮ್ಮಲ್ಲೇ ಸಮಾಧಾನ ಪಟ್ಟುಕೊಳ್ಳುತ್ತಿದ್ದರು. ಆದರೆ ಅವರಿಗೆ ತಿಳಿಯದ ಸಂಗತಿ ಬೇರೆಯದೇ ಇತ್ತು ಎನ್ನುವುದು ಅವರಿಗೆ ಆ ಕ್ಷಣ ಅರಿವಾಗಲಿಲ್ಲ.